ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ನಲ್ಲಿ 2021ರ ಸಿವಿಲ್ PSI ಹುದ್ದೆಗಳ ಒಂದು ಪ್ರಬಂಧಗಳ ಚರ್ಚೆಯ ಭಾಗವಾಗಿ ಇವತ್ತಿನ ಒಂದು ಸೆಷನ್ನಲ್ಲಿ 8ನೇ ಪ್ರಬಂಧವನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಇವತ್ತಿನ ಒಂದು ಪ್ರಬಂಧದ ಟಾಪಿಕ್ ಏನಾಗಿರುತ್ತೆ ಅಂದರೆ, ಒಂದು ರಾಷ್ಟ್ರ ಒಂದು ಚುನಾವಣೆ, ಒನ್ ನೇಷನ್ ಆ್ಯಂಡ್ ಒನ್ ಎಲೆಕ್ಷನ್ ಎಂಬುದು ಇವತ್ತಿನ ಒಂದು ಪ್ರಬಂಧದ ಟಾಪಿಕ್ ಆಗಿರುತ್ತೆ. ಆಲ್ರೆಡಿ ಈ ಒಂದು ಸಿರೀಸ್ನ 7 ಪ್ರಬಂಧಗಳನ್ನು ಅಪ್ಲೋಡ್ ಮಾಡಿದ್ದೇವೆ. ಯಾರಾದರೂ ಫ್ರೆಶ್ ವ್ಯೂವರ್ಸ್ ಇದ್ದು ಇನ್ನೂ ಹಳೆಯ ಪ್ರಬಂಧಗಳನ್ನು ನೋಡಿರಲಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ. ಹಾಗೆ ಮೇಲ್ಗಡೆ ಐ ಬಟನಲ್ಲಿ ಕೂಡ ಲಿಂಕ್ ಇರುತ್ತೆ. ಮತ್ತು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಚಾನಲ್ನಲ್ಲಿ ಸಪರೇಟ್ ಪ್ಲೇಲಿಸ್ಟ್ ಸೆಕ್ಷನ್ ಇದೆ, ಎಸ್ಸೆ ಡಿಸ್ಕಷನ್ ಅಂತ. ಅಲ್ಲೂ ಕೂಡ ವಿಸಿಟ್ ಮಾಡಿ ಎಲ್ಲ ಪ್ರಬಂಧಗಳನ್ನು ಸೀಕ್ವೆನ್ಸ್ ಆಗಿ ನೋಡಿ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಸೊ ಹಾಗೆ ಆಲ್ರೆಡಿ 850 ರುಪೀಸ್ಗೆ ಕೋರ್ಸನ್ನು ಕೂಡ ಲಾಂಚ್ ಮಾಡಿರ್ತೇವೆ. ವೈಯಕ್ತಿಕ ಮಾರ್ಗದರ್ಶನ, PDF ನೋಟ್ಸ್, ಪರೀಕ್ಷೆಗಳ ಒಂದು PDF, ಹಾಗೆ ಎಸ್ಸೆ ಟ್ರಾನ್ಸ್ಲೇಷನ್ ಡಿಸ್ಕಷನ್ ಕೂಡ ಅವೈಲೇಬಲ್ ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ಸೊ ಪೀಠಿಕೆಯನ್ನು ನೋಡೋಣ. ಸೊ ಈ ಒಂದು ಪ್ರಬಂಧದ ಟಾಪಿಕ್ ಒಂದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿರುತ್ತೆ. ತುಂಬ ಒಂದು ನ್ಯೂಸಲ್ಲಿರುತ್ತೆ, ಬರುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಸೊ ಫಸ್ಟ್ ಪೀಠಿಕೆ ಇಂಟ್ರೊಡಕ್ಷನನ್ನು ನೋಡೋಣ. ಭಾರತ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ದೇಶ, ಹೌದಲ್ವಾ? ಅದು ಗೊತ್ತಿರುವಂಥದ್ದು. ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ, ತುಂಬ ಒಂದು ದೊಡ್ಡ ಪ್ರಜಾಪ್ರಭುತ್ವ ದೇಶ ನಮ್ಮ ಭಾರತ. ಈ ನಮ್ಮ ಭಾರತದಲ್ಲಿ ಚುನಾವಣೆಗಳು ಸಾಮಾನ್ಯವಾಗಿ ಚುನಾವಣೆಗಳು ನಡೀತಾ ಇರುತ್ತೆ. ಅದು ಗ್ರಾಮ ಪಂಚಾಯಿತಿಯಿಂದ ಹಿಡಿದು ದೆಹಲಿ ಚುನಾವಣೆವರೆಗೂ, ಅಂದರೆ ಕೇಂದ್ರ ಸರ್ಕಾರದ ಚುನಾವಣೆ, ನಾವೇನು ಲೋಕಸಭಾ ಚುನಾವಣೆ ಅಂತ ಏನು ಕರಿತೀವಿ, ಸೊ ಅಲ್ಲಿಯವರೆಗೂ ಚುನಾವಣೆಗಳು ನಡೀತಾ ಇರುತ್ತೆ. ಒಂದೇ ಮಾತಲ್ಲಿ ಹೇಳೋದಾದರೆ ಗಲ್ಲಿಯಿಂದ ದಿಲ್ಲಿಯವರೆಗೆ ಕೂಡ ಎಲೆಕ್ಷನ್ಸ್ಗಳು ನಡೀತಾ ಇರುತ್ತೆ. ಒಂದು ಗ್ರಾಮ ಪಂಚಾಯಿತಿ ಆಗಿರ್ಬೋದು, ತಾಲೂಕು ಪಂಚಾಯಿತಿ ಆಗಿರ್ಬೋದು, ಅಥವಾ ಒಂದು ಜಿಲ್ಲಾ ಪಂಚಾಯತ್ ಚುನಾವಣೆ ಆಗಿರ್ಬೋದು, ಅಥವಾ ವಿಧಾನಸಭಾ, ರಾಜ್ಯಸಭಾ, ಲೋಕಸಭಾ, ವಿಧಾನ ಪರಿಷತ್, ಹೀಗೆ ಚುನಾವಣೆಗಳು ನಡೀತಾ ಇರುತ್ತೆ. ಒಂದು ಚುನಾವಣೆ ನಡಿಬೇಕಾದ್ರೆ, ಒಂದು ಚುನಾವಣೆ ಆಗಬೇಕಾದ್ರೆ ಯಂತ್ರೋಪಕರಣಗಳು, ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಸ್ ಅಂತ ಏನು ಕರಿತೀವಿ, EVMs ಅಂತ ಕೂಡ ಕರೀತಾರೆ. ಸೊ ಆ ಒಂದು ಯಂತ್ರೋಪಕರಣ ಆಗಿರ್ಬೋದು, ಹಾಗೆ ಅಪಾರ ಮಾನವ ಸಂಪನ್ಮೂಲ, ಹ್ಯೂಮನ್ ರಿಸೋರ್ಸ್ಗಳು ಬೇಕಾಗುತ್ತೆ. ಹ್ಯೂಮನ್ ರಿಸೋರ್ಸ್ ಯಾಕೆ ಬೇಕಾಗುತ್ತೆ? ಸೊ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಗೌರ್ಮೆಂಟ್ ಎಂಪ್ಲಾಯೀಸ್ಗಳಿಗೆ ಎಲೆಕ್ಷನ್ ಟೈಮಲ್ಲಿ ಡ್ಯೂಟಿ ಹಾಕ್ತಾರೆ. ತುಂಬ ಜನ ಪೊಲೀಸರಿಗೆ ಡ್ಯೂಟಿ ಹಾಕ್ತಾರೆ, ಬಂದೋಬಸ್ತ್ಗೆ. ಇವನ್ ಇವಿಎಮ್ಸ್ಗಳ ಜೊತೆಗೆ ಒಂದು ಗೌರ್ಮೆಂಟ್ ಅಫಿಷಿಯಲ್ಸ್ಗಳನ್ನು ಡ್ಯೂಟಿ ಹಾಕ್ತಾರೆ. ಇವನ್ ಬೂತ್ ಆಫೀಸರ್ಸ್ ಅಂತ ಇರ್ತಾರೆ, ಹಾಗೆ ನೋಡಲ್ ಆಫೀಸರ್ಸ್ ಅಂತ ಇರ್ತಾರೆ. ಹೀಗೆ ತುಂಬ ಜನಕ್ಕೆ ಒಂದು ಡ್ಯೂಟೀಸ್ಗಳನ್ನು ಅಥವಾ ಒಂದು ಮಾನವ ಸಂಪನ್ಮೂಲ ಬೇಕಾಗುತ್ತೆ. ಸೊ ಪ್ರಸ್ತುತ ಇರುವಂತಹ ಪ್ರಸ್ತುತ ಏನು ಸರ್ಕಾರ ಇದೆ ಅಲ್ವಾ, ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರ ಏನು ಸರ್ಕಾರ ಇದೆ, ಸೊ ಆ ಒಂದು ಸರ್ಕಾರ ಒಂದು ರಾಷ್ಟ್ರ ಒಂದು ಚುನಾವಣೆಯ ಬಗ್ಗೆ ಸ್ವಲ್ಪ ಮಾತನಾಡ್ತಾ ಇದೆ, ಸ್ವಲ್ಪ ವಿಚಾರಣೆ ಮಾಡ್ತಾ ಇದೆ, ಥಿಂಕ್ ಮಾಡ್ತಾ ಇದೆ. ಇದಕ್ಕೆ ಕಾರಣ ಹಲವಾರಿದೆ, ತುಂಬ ರೀಸನ್ಸ್ಗಳಿದೆ. ಸೊ ಏನೇನು ರೀಸನ್ಸ್ ಅಂತ ಇವತ್ತಿನ ಒಂದು ಎಸ್ಸೆ ಡೆವಲಪ್ಮೆಂಟಲ್ಲಿ ನೋಡೋಣ. ಭಾರತವನ್ನು ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಹೇಳಿ ಕರಿತಾ ಇದ್ದೀವಿ. ಯಾಕಂದರೆ ಚೀನಾ ಹೆಚ್ಚು ಜನಸಂಖ್ಯೆ ಹೊಂದಿದ್ರೂ ಕೂಡ, ಚೀನಾದಲ್ಲಿ ಹೆಚ್ಚು ಜನಸಂಖ್ಯೆ ಇದ್ದರೂ ಕೂಡ, ಸೊ ಚೀನಾದಲ್ಲಿ ಪ್ರಜಾಪ್ರಭುತ್ವ ಇಲ್ಲ, ಚೀನಾದಲ್ಲಿರೋದು ಪ್ರಜಾಪ್ರಭುತ್ವ ಅಲ್ಲ. ಸೊ ಆ ಕಾರಣಕ್ಕಾಗಿ ಭಾರತ ಒಂದು ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ. ಯಾಕಂದರೆ ಚೀನಾ ಅದೊಂದು ಕಮ್ಯುನಿಸ್ಟ್ ದೇಶ ಆಗಿರುತ್ತೆ. ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳ ಒಂದು ಸಾರ್ವತ್ರಿಕ ಚುನಾವಣೆಗಳು, ಅದು ಲೋಕಸಭೆ ಆಗಿರ್ಬೋದು ಅಥವಾ ರಾಜ್ಯಸಭೆ ಆಗಿರ್ಬೋದು, ಸಾರ್ವತ್ರಿಕ ಚುನಾವಣೆಗಳೇನಿದೆ ಅಲ್ವಾ, 5 ವರ್ಷಗಳ ಒಂದು ಅಂತರದಲ್ಲಿ ನಡೀತಾ, 5 ಇಯರ್ಸ್ ಡಿಫ್ರೆನ್ಸ್ ಇರುತ್ತೆ. ಆದರೆ ಭಾರತದಲ್ಲಿ ಚುನಾವಣೆ ಏನಿದೆ ಅಲ್ವಾ, ಅದು ಇಡೀ ವರ್ಷದ ಪ್ರಕ್ರಿಯೆ ಅಂತ ಹೇಳಿ ಗಮನ ಕೊಡಲಾಗಿದೆ. ಇಡೀ ವರ್ಷದ ಒಂದು ಪ್ರಕ್ರಿಯೆ ಆಗಿಬಿಡುತ್ತೆ ಯಾವುದು ಭಾರತದಲ್ಲಿ. ಚುನಾವಣೆಗಳನ್ನು ನಡೆಸಲು ಸರ್ಕಾರ ಸಾಕಷ್ಟು ಹಣವನ್ನು ವ್ಯಯ ಮಾಡಬೇಕಾಗುತ್ತೆ, ಖರ್ಚು ಮಾಡಬೇಕಾಗುತ್ತೆ, ಹಣವನ್ನು ವ್ಯಯ ಮಾಡಬೇಕಾಗುತ್ತೆ. ಇವನ್ ಟೈಮನ್ನು ಕೂಡ ಕನ್ಸ್ಯೂಮ್ ಆಗುತ್ತೆ, ಟೈಮ್ ಕೂಡ ಕೊಡಬೇಕಾಗುತ್ತೆ, ಇವನ್ ಶಕ್ತಿ ಕೂಡ ವ್ಯಯ ಆಗುತ್ತೆ, ಒಂದು ಹ್ಯೂಮನ್ ರಿಸೋರ್ಸ್ ಒಂದು ಖರ್ಚಾಗುತ್ತೆ. ಒಂದು ರಾಷ್ಟ್ರ ಒಂದು ಚುನಾವಣೆ ಎಂಬುದಕ್ಕೆ ಇದು ಕೂಡ ಮುಖ್ಯ ಕಾರಣ ಆಗಿರಬಹುದು. ಸೊ ಯಾವುದು ಮುಖ್ಯ ಕಾರಣ ಅಂತಂದರೆ, ಹಣ ಖರ್ಚಾಗ್ತಾ ಇದ್ದಿದ್ದು, ಅಥವಾ ಸಮಯ ಖರ್ಚಾಗ್ತಾ ಇದ್ದಿದ್ದು, ಅಥವಾ ಶಕ್ತಿ ಖರ್ಚಾಗ್ತಾ ಇದ್ದಿದ್ದು, ಇವೆಲ್ಲವೂ ಕೂಡ ಒಂದು ರಾಷ್ಟ್ರ ಒಂದು ಚುನಾವಣೆ ಎಂಬ ಒಂದು ಪರಿಕಲ್ಪನೆ ಹುಟ್ಟೋದಕ್ಕೆ ಕಾರಣ ಆದರೂ ಕೂಡ ಅದಕ್ಕೆ ಅಚ್ಚರಿ ಇಲ್ಲ. 2020ರ ಸಂವಿಧಾನ ದಿನ ಏನು ನವೆಂಬರ್ 26ರಂದು ನಾವೇನು ಸಂವಿಧಾನ ದಿನ ಅಂತ ಏನು ಕರಿತೀವಿ, ಅವತ್ತೇನು ಮಾಡಿದ್ದಾರೆ, ಭಾರತದ ಪ್ರಧಾನಿಯಾದಂತಹ ನರೇಂದ್ರ ಮೋದಿಯವರು ಈ ಒಂದು ವಿಷಯದ ಬಗ್ಗೆ ಮಾತನಾಡ್ತಾರೆ. ಯಾವುದು, ಒಂದು ರಾಷ್ಟ್ರ ಒಂದು ಚುನಾವಣೆಯ ಒಂದು ಪರಿಕಲ್ಪನೆಯ ಬಗ್ಗೆ ತಮ್ಮ ಒಂದು ಭಾಷಣದಲ್ಲಿ ಒಂದು ಮಾತುಗಳನ್ನು ಆಡ್ತಾರೆ.
ಸೊ ಅವಾಗಿನಿಂದ ಸ್ವಲ್ಪ ನ್ಯೂಸಲ್ಲಿದೆ ಆಗ್ಬಹುದು, ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಥಿಂಕ್ ಮಾಡ್ತಾ ಇದೆ ಅಂದಮೇಲೆ ಮೇ ಬಿ ಪಾಸಿಬಿಲಿಟಿ ಇರ್ಬೋದು. ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳ ಚುನಾವಣೆಗಳನ್ನು ಒಟ್ಟಿಗೆ ಮಾಡುವ ರೀತಿಯಲ್ಲಿ ಭಾರತೀಯ ಚುನಾವಣಾ ಚಕ್ರವನ್ನು ರಚಿಸುವ ಆಲೋಚನೆ ಇದೆ. ಏನು ಆಲೋಚನೆ ಅಂತಂದರೆ, ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳ ಚುನಾವಣೆಗಳನ್ನು ಒಟ್ಟಿಗೆ ಮಾಡುವ ರೀತಿಯಲ್ಲಿ, ಎಟ್ ಎ ಟೈಮ್ ಮಾಡುವಂತಹ ರೀತಿಯಲ್ಲಿ ಭಾರತೀಯ ಚುನಾವಣಾ ಚಕ್ರ ಏನಿದೆ, ಇಂಡಿಯನ್ ಎಲೆಕ್ಷನ್ ವೀಲ್ ಏನಿದೆ ಅಲ್ವಾ, ವೀಲನ್ನು ಒಂದು ರಚನೆ ಮಾಡಬೇಕು ಅಂತ ಹೇಳಿ ಒಂದು ಆಲೋಚನೆ ಇದೆ. ಇದರಿಂದಾಗಿ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಿಗೆ ಚುನಾವಣೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ನಡೆಯುತ್ತೆ. ಒಂದೇ ಒಂದು ಫಿಕ್ಸ್ಡ್ ಟೈಮಲ್ಲಿ ನಡೆಯುತ್ತೆ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಿಗೆ. ಒಂದು ರಾಷ್ಟ್ರ ಒಂದು ಚುನಾವಣೆ ಎಂದ್ರೇನು? ಹಂಗಂದ್ರೆ ಫಸ್ಟ್ ಕ್ವಶನೇ ಅದೇ ಬರೋದು ನಮಗೆ. ಅದು PTKಯಲ್ಲಿ ಬರೋದ್ರಿ. ಬಟ್ ಕಾನ್ಸೆಪ್ಟ್ ಏನು? ಒಂದು ರಾಷ್ಟ್ರ ಒಂದು ಚುನಾವಣೆ, ಅದರ ಮೀನಿಂಗ್ ಏನು ಅಂತ ನೋಡೋದಾದರೆ, ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಿಗೆ ಸಾರ್ವತ್ರಿಕ ಚುನಾವಣೆಗಳು ಭಾರತದಲ್ಲಿ 5 ವರ್ಷಗಳ ಅಂತರದಲ್ಲಿ ನಡೆಯುತ್ತೆ. ಇದು ನಮಗೆ ಆಲ್ರೆಡಿ ಪ್ರೆಸೆಂಟ್ ಇರುವಂತಹ ಒಂದು ಪ್ರೊಸೀಜರ್. ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಿಗೆ ಒಂದು 5 ಇಯರ್ಸ್ ಡಿಫ್ರೆನ್ಸಲ್ಲಿ ಸಾರ್ವತ್ರಿಕ ಚುನಾವಣೆಗಳು ನಡೆಯುತ್ತೆ. ಆದರೆ ಇದರ ಜೊತೆಗೆ ವಿವಿಧ ರಾಜ್ಯ ವಿಧಾನಸಭೆಗಳ ಚುನಾವಣೆಗಳು ಕೂಡ ಕೆಲವೊಂದು ರಾಜ್ಯಗಳಲ್ಲಿ ಪ್ರತ್ಯೇಕವಾಗಿ ನಡೆಯುತ್ತೆ. ಇದು ಸರ್ಕಾರದ ಬೊಕ್ಕಸಕ್ಕೆ ಏನು ಮಾಡುತ್ತೆ, ಭಾರಿ ಹೊರೆಯಾಗಿದೆ. ಆಲ್ರೆಡಿ ನಾನು ಪ್ರೀವಿಯಸ್ ಒಂದು ಸ್ಲೈಡ್ಸಲ್ಲಿ ಹೇಳಿದ್ದೀನಿ, ಏನು ಅಂದರೆ ಹಣ ಖರ್ಚಾಗುತ್ತೆ, ಸಮಯ ಖರ್ಚಾಗುತ್ತೆ, ಹ್ಯೂಮನ್ ರಿಸೋರ್ಸ್ ಖರ್ಚಾಗುತ್ತೆ ಅಂತ. ಆದರೆ ಈಗ ಇರುವಂತಹ ಪ್ರಸ್ತುತ ಸರ್ಕಾರ ಏನು ಮಾಡ್ತಾ ಇದೆ, 5 ವರ್ಷಗಳ ಅಂತರದಲ್ಲಿ ಇಡೀ ದೇಶದಲ್ಲಿ ಕೇವಲ ಒಂದು ಚುನಾವಣೆ ಹೋಗಲು ಬಯಸ್ತಾ ಇದೆ. ಸೊ ಥಿಂಕ್ ಮಾಡ್ತಾ ಇದೆ. ಅಂದರೆ ಒಂದು ರಾಷ್ಟ್ರ ಒಂದು ಚುನಾವಣೆ ಅಂತಂದ್ರೇನು, 5 ವರ್ಷಗಳ ಒಂದು ಡಿಫರೆನ್ಸಲ್ಲಿ ಇಡೀ ದೇಶದಲ್ಲಿ ಕೇವಲ ಒಂದೇ ಒಂದು ಚುನಾವಣೆ ಮಾಡೋದು. ಒಂದು ಚುನಾವಣೆಯನ್ನು ಹೋಗೋಕ್ಕೆ ಬಯಸ್ತಾ ಇದೆ, ಒಂದು ಸಿಂಕ್ರೊನೈಸನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಭಾರತದಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆ ಇತಿಹಾಸ ಏನು, ಹಿಸ್ಟಾರಿಕಲ್ ಇಂಪಾರ್ಟೆನ್ಸ್ ಏನಿದೆ ಅಥವಾ ಹಿಸ್ಟ್ರಿ ಏನಿದೆ ಅಂತ ನೋಡೋದಾದರೆ, ಸೊ ನಮಗೆಲ್ಲರಿಗೂ ಅನ್ನಿಸ್ಬೋದು ಒಂದು ರಾಷ್ಟ್ರ ಒಂದು ಚುನಾವಣೆ ಅಂದಮೇಲೆ ಇಲ್ಲಪ್ಪ ಅದು ಇವಾಗ 2020 ಅಥವಾ 21ನಲ್ಲಿ ಹುಟ್ಟಿದಂತಹ ಒಂದು ಹೊಸ ಪರಿಕಲ್ಪನೆ ಅಂತ ನಾವು ಅನ್ಕೋಬಹುದು. ಬಟ್ ಅಲ್ಲ. ಸೊ ನಮ್ಮ ಭಾರತದಲ್ಲಿ ಮುಂಚೆ ಅದನ್ನು ಆಗಿದೆ ಆಲ್ರೆಡಿ. ಒಂದು ರಾಷ್ಟ್ರ ಒಂದು ಚುನಾವಣೆ ಅನ್ನುವಂಥ ಒಂದು ಘಟನೆಗಳು ಅಥವಾ ಒಂದು ಏನಿತ್ತು ಪ್ರಾಕ್ಟೀಸ್ ಏನಂತಾರೆ, ಪ್ರಾಕ್ಟೀಸ್ ಏನಿತ್ತಲ್ವ, ಅದರ ಆಚರಣೆ ಏನಿತ್ತು ಅದು ಆಗಿದೆ. ಯಾವಾಗ ಆಗಿದೆ ಅಂತ ನೋಡೋಣ. ಒಂದು ರಾಷ್ಟ್ರ ಒಂದು ಚುನಾವಣೆ ಎಂಬುದು ಭಾರತಕ್ಕೆ ಒಂದು ಹೊಸ ಪರಿಕಲ್ಪನೆ ಅಲ್ಲ. 1952 1952 ಹಾಗೆ 1957 1962 1962 1967 1967 ಈ ಒಂದು 4 ಇಯರ್ಸಲ್ಲಿ 4 ಇಸ್ವೇನಿದೆ, 1952 1952 1957 1962 1967. ಸೊ ಈ ಒಂದು ಸಮಯದಲ್ಲಿ ಭಾರತದಲ್ಲಿ ಏಕಕಾಲದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಗಳಿಗೆ ಚುನಾವಣೆ ನಡೆಸಲಾಗಿದೆ. ಅಂದರೆ ಒಂದು ರಾಷ್ಟ್ರ ಒಂದು ಚುನಾವಣೆ ಅನ್ನುವಂಥ ಪರಿಕಲ್ಪನೆ ಆಲ್ರೆಡಿ ಆಗಿ ಹೋಗಿದೆ. ಈ ಅಭ್ಯಾಸವನ್ನೇನಿದೆ ಅಲ್ವಾ, ಈ ಒಂದು ಪ್ರಾಕ್ಟೀಸನ್ನು 1968-69ರಲ್ಲಿ ಸ್ಟಾಪ್ ಮಾಡಲಾಗುತ್ತೆ. ಸೊ ಏಕೆಂದರೆ ಕೆಲವು ಶಾಸಕಾಂಗ ಸಭೆಗಳು, ಕಾರಣ ಏನು ಅಂತಂದರೆ ಯಾಕೆ ಸ್ಟಾಪ್ ಮಾಡಿದ್ರು ಅಂದರೆ, ಕೆಲವೊಂದು ಶಾಸಕಾಂಗ ಸಭೆಗಳು ವಿವಿಧ ಕಾರಣಗಳಿಂದ, ಡಿಫ್ರೆಂಟ್ ರೀಸನ್ಸ್ಗಳಿಂದ ಮೊದಲೇ ವಿಸರ್ಜಿಸಲ್ಪಟ್ಟವು ಅಂತ ಅಂದರೆ ಅದರ ಒಂದು ಪೀರಿಯಡ್ ಕಂಪ್ಲೀಟ್ ಆಗೋಕ್ಕಿಂತ ಮುಂಚೆ. ಸೊ 5 ಇಯರ್ಸ್ ಟರ್ಮ್ಸ್ ಏನಿದೆ, ಆ ಟರ್ಮನ್ನು ಕಂಪ್ಲೀಟ್ ಮಾಡೋಕ್ಕಿಂತ ಮುಂಚೆ ಬಿಕಾಸ್ ಆಫ್ ಡಿಫ್ರೆಂಟ್ ರೀಸನ್ಸ್ ಅದು ಇನ್ಕಂಪ್ಲೀಟ್ ಆಯಿತು, ವಿಸರ್ಜಿಸಲ್ಪಟ್ಟವು. ಅಂದಿನಿಂದ ಭಾರತ ಹಳೆಯ ಚುನಾವಣಾ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳಲು ತೀವ್ರವಾಗಿ ಪ್ರಯತ್ನ ಮಾಡ್ತಾ ಇದೆ. ಆದರೆ ರಾಜಕೀಯ ಪಕ್ಷಗಳಿಗೆ ಒಂದು ಒಮ್ಮತ ಇಲ್ಲ. ಈ ರಾಜಕೀಯ ಪಕ್ಷಗಳಿಗೆ ಯಾಕೆ ಒಮ್ಮತ ಇಲ್ಲ? ಕೆಲವೊಂದು ನ್ಯಾಷನಲ್ ಪಾರ್ಟೀಸ್ ಇದೆ, ಕೆಲವೊಂದು ರೀಜನಲ್ ಪಾರ್ಟೀಸ್ ಇದೆ. ಸೊ ಅದರದ್ದೇ ಆದಂತಹ ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ. ನೋಡೋಣ ಮುಂದಿನ ಸ್ಲೈಡ್ಸಲ್ಲಿ ನೋಡೋಣ ಏನಿದೆ ಅಂತ. ಸೊ ಈ ಒಂದು ರಾಷ್ಟ್ರ ಒಂದು ಚುನಾವಣೆಯ ಒಂದು ಪರಿಕಲ್ಪನೆಯ ಪ್ರಯೋಜನಗಳೇನಿದೆ, ಒಂದು ಅಡ್ವಾಂಟೇಜಸ್ ಏನಿದೆ ಅಂತ ನೋಡೋಣ. ಮೊದಲೇದು ಹಣ ಉಳಿತಾಯ. ಸೊ ಹಣ ಉಳಿತಾಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿ ಉಳಿತಾಯ ಆಗ್ತಾ ಇದೆ? ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಒಂದು ಬಾರಿ ಚುನಾವಣೆಗೆ ಹೋದರೆ ಸೊ ಅದರ ಒಟ್ಟು ವೆಚ್ಚ ಸುಮಾರು $11 ಬಿಲಿಯನ್. ಸೊ ಎಲ್ಲ ನಮ್ಮ ಇಂಡಿಯಾದಲ್ಲಿರುವಂತಹ ಎಲ್ಲ ಸ್ಟೇಟ್ಸ್ಗಳು, ಯೂನಿಯನ್ ಟೆರಿಟೋರೀಸ್ಗಳಲ್ಲಿ ಎಲೆಕ್ಷನ್ ಆದರೆ ಸೊ ಟೋಟಲ್ ಖರ್ಚಾಗೋದು ಎಷ್ಟು ಅಂದರೆ $11 ಬಿಲಿಯನ್ ರೂಪೀಸ್. $11 ಬಿಲಿಯನ್ ಡಾಲರ್ಸ್ಗಳಷ್ಟು ಖರ್ಚಾಗುತ್ತೆ. ಸಾಮಾನ್ಯವಾಗಿ ಪ್ರತಿ ವರ್ಷ ಸುಮಾರು 5 ರಾಜ್ಯಗಳು ಮತದಾನಕ್ಕೆ ಹೋಗುತ್ತೆ ಆನ್ ಆನ್ ಎವರೇಜ್ 5
5 ಸ್ಟೇಟ್ಸ್ಗಳಲ್ಲಿ ಎಲೆಕ್ಷನ್ ಆಗುತ್ತೆ. ಸೊ ಸೆಕೆಂಡ್ ಪಾಯಿಂಟ್ ಏನಂದರೆ ತ್ವರಿತ ಅಭಿವೃದ್ಧಿ ಕಾರ್ಯ. ಅಡ್ವಾಂಟೇಜ್ ಏನಂದರೆ ಸೆಕೆಂಡ್ ಪಾಯಿಂಟ್ ತ್ವರಿತ ಅಭಿವೃದ್ಧಿ ಕಾರ್ಯ ಆಗುತ್ತೆ. ಒಂದು ಚುನಾವಣಾ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿದ್ದಾಗ ಯಾವುದೇ ರೀತಿಯಾದಂಥ ಹೊಸ ಯೋಜನೆಗಳನ್ನು ಉದ್ಘಾಟನೆ ಮಾಡೋಕ್ಕಾಗಲ್ಲ, ಅಥವಾ ಅದನ್ನು ಕಾರ್ಯವನ್ನು ಕಂಪ್ಲೀಟ್ ಮಾಡೋಕ್ಕಾಗಲ್ಲ, ಉದ್ಘಾಟನೆ ಮಾಡೋಕ್ಕಾಗಲ್ಲ, ಒಂದು ಫೌಂಡೇಶನ್ ಸ್ಟೋನ್ ಹಾಕೋಕ್ಕಾಗಲ್ಲ. ಆದ್ದರಿಂದ ಒಂದು ಬಾರಿ ಚುನಾವಣೆಯು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನೀತಿಗಳ ಮತ್ತು ಕಾರ್ಯಕ್ರಮಗಳಲ್ಲಿ ನಿರಂತರತೆಯನ್ನು ಖಚಿತಪಡಿಸುತ್ತೆ. ಸೊ ಮೂರನೇದಾಗಿ ಕಪ್ಪು ಹಣವನ್ನು ಪರಿಶೀಲಿಸುವುದು. ಕಪ್ಪು ಹಣವನ್ನು ಪರಿಶೀಲನೆ ಮಾಡೋಕ್ಕೆ ಚುನಾವಣೆಗಳನ್ನು ಕಪ್ಪು ಹಣದಿಂದ ನಡೆಸಲಾಗುತ್ತದೆ ಎಂಬುದು ಬಹಿರಂಗ ರಹಸ್ಯ. ಸೊ ಅದೆಲ್ಲರಿಗೂ ಗೊತ್ತೇ ಇರುವಂಥದ್ದು. ಏನಂದರೆ ಸ್ವಲ್ಪ ಬ್ಲ್ಯಾಕ್ ಮನಿ ಟ್ರಾನ್ಸಾಕ್ಷನ್ಸ್ಗಳು ಅದು ಹಾಗೇ ಆಗುತ್ತೆ. ಸೊ ಚುನಾವಣಾ ಸಮಯದಲ್ಲಿ ಕಪ್ಪು ಹಣ ಬಿಳಿ ಹಣವಾಗಿ ಮಾರ್ಪಾಡಾಗುತ್ತೆ, ಒಂದು ಕನ್ವರ್ಟ್ ಆಗುತ್ತೆ. ಒಳ್ಳೆಯ ಆರ್ಥಿಕ ಅಭಿವೃದ್ಧಿಗೆ ಇದನ್ನು ತಪ್ಪಿಸಬೇಕಾದಂತಹ ಅನಿವಾರ್ಯತೆ ಇದೆ. ಒಳ್ಳೆಯ ಒಂದು ಆರ್ಥಿಕ ಅಭಿವೃದ್ಧಿ ಆಗಬೇಕು ಅಂತಂದರೆ ಈ ರೀತಿಯಾದಂಥ ಹಣವನ್ನು ಕನ್ವರ್ಟ್ ಮಾಡೋದನ್ನು ಕಂಟ್ರೋಲ್ ಮಾಡಬೇಕಾಗುತ್ತೆ. ಸರ್ಕಾರಿ ಯಂತ್ರೋಪಕರಣಗಳ ಸುಗಮ ಕಾರ್ಯನಿರ್ವಹಣೆ, ಇದು ನೆಕ್ಸ್ಟ್ ಅಡ್ವಾಂಟೇಜ್. ಸರ್ಕಾರಿ ಯಂತ್ರೋಪಕರಣಗಳ ಒಂದು ಸುಗಮ ಕಾರ್ಯನಿರ್ವಹಣೆ ಆಗುತ್ತೆ. ಹೇಗೆ? ದೇಶ ಮತ್ತು ರಾಜ್ಯಗಳಲ್ಲಿ ಮುಕ್ತ ಮತ್ತು ನ್ಯಾಯಯುತ ಚುನಾವಣೆಗಳನ್ನು ಸಂಬಂಧಪಟ್ಟ ಸರ್ಕಾರವು ಬೃಹತ್ ಮಾನವ ಶಕ್ತಿ, ಹ್ಯೂಮನ್ ರಿಸೋರ್ಸ್ ಮತ್ತು ಸಂಪನ್ಮೂಲಗಳನ್ನು ನಿಯೋಜಿಸುತ್ತೆ. ಶಾಲೆಗಳಾಗಿರಬಹುದು ಅಥವಾ ಕಾಲೇಜುಗಳು ಸಮಯಕ್ಕೆ ತೆರೆದುಕೊಳ್ಳುತ್ತೆ. ಶಿಕ್ಷಕರು ಮತ್ತು ಇತರ ಅಧಿಕಾರಿಗಳಿಗೆ ಆಯಾ ಇಲಾಖೆಗಳಲ್ಲಿ ಕೆಲಸ ಮಾಡುವಂತಹ ಅವಕಾಶ ಸಿಗುತ್ತೆ. ಯಾಕಂದರೆ ಪ್ರತಿ ಬಾರಿ ಎಲೆಕ್ಷನ್ ಆದಾಗ ಒಂದು ಆಫೀಸರ್ಸ್ಗಾಗಿರ್ಬೋದು, ಟೀಚರ್ಸ್ಗಾಗಿರ್ಬೋದು ಡ್ಯೂಟಿ ಹಾಕೋದ್ರಿಂದ ಅವರ ಒಂದು ವೃತ್ತಿಯಲ್ಲಿ ಏನಿದೆ, ಶಿಕ್ಷಕ ವೃತ್ತಿ ಅನ್ನೋದು ಟೀಚಿಂಗ್ ಮಾಡೋದು, ಅದನ್ನು ಸಮರ್ಪಕವಾಗಿ ಮಾಡೋಕ್ಕಾಗಲ್ಲ. ತುಂಬ ಸಲ ಎಲೆಕ್ಷನ್ ಡ್ಯೂಟೀಸ್ ಬರ್ತಾ ಇದ್ದರೆ ಸೊ ಅವರ ಒಂದು ವರ್ಕ್ ಲೋಡ್ ಆಗುತ್ತೆ, ಇವನ್ ವರ್ಕ್ ಗ್ಯಾಪ್ ಕೂಡ ಆಗುತ್ತೆ. ಸೊ ಅದು ಸಾಮಾನ್ಯ ಜನರ ಜೀವನವನ್ನು ಸುಲಭಗೊಳಿಸುತ್ತೆ. ಯಾವುದು? ಸರ್ಕಾರಿ ಯಂತ್ರೋಪಕರಣಗಳ ಸುಗಮ ಕಾರ್ಯನಿರ್ವಹಣೆ ಆಗುತ್ತೆ. ಆಡಳಿತದ ದಕ್ಷತೆ, ನೆಕ್ಸ್ಟ್ ಅಡ್ವಾಂಟೇಜ್ ಏನು ಅಂದರೆ ಆಡಳಿತದ ದಕ್ಷತೆ. ವಾರ್ಷಿಕವಾಗಿ ಚುನಾವಣೆಗಳನ್ನು ನಡೆಸದಿದ್ದರೆ, ಪ್ರತಿ ವರ್ಷ ಚುನಾವಣೆಗಳನ್ನು ನಡೆಸದಿದ್ದರೆ ಸರ್ಕಾರ ಲಾಭದಾಯಕ ಯೋಜನೆಗಳ ಮೂಲಕ ಸಾರ್ವಜನಿಕರನ್ನು ಆಕರ್ಷಿಸುವ ಅಗತ್ಯ ಇಲ್ಲ. ಸೊ ಆಡಳಿತವನ್ನು ದಕ್ಷತೆಯಿಂದ ಮಾಡ್ಬೋದು. ಯಾವ ರೀತಿ? ಸೊ ಇವಾಗ ಚುನಾವಣೆ ಹತ್ತಿರ ಬರ್ತಾ ಇದೆ ಅಂದ ತಕ್ಷಣ ಜನರನ್ನು ಅಟ್ರ್ಯಾಕ್ಟ್ ಮಾಡಬೇಕು ಅಂತ ಹೇಳಿ ಒಂದು ರೂಲಿಂಗ್ ಪಾರ್ಟಿಯವರು ಒಂದು ಹೊಸ ಯೋಜನೆಗಳನ್ನು ಘೋಷಣೆ ಮಾಡೋದಾಗಿರ್ಬೋದು, ಅಥವಾ ಜಾತಿ ಧರ್ಮ ಆಧಾರಿತ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದಾಗಿರ್ಬೋದು, ಅದಕ್ಕೆ ಸುಮ್ಮನೆ ದುಂದು ವೆಚ್ಚವನ್ನು ಮಾಡೋದಾಗಿರ್ಬೋದು. ಸೊ ರಾಜ್ಯ ಅಥವಾ ಕೇಂದ್ರ ಸರ್ಕಾರ ಕೂಡ ಪ್ರತಿ ವರ್ಷ ಲಾಭದಾಯಕ ಅಥವಾ ಬಜೆಟ್ ಸಿದ್ಧಪಡಿಸುವಂತಹ ಅಗತ್ಯ ಇರೋದಿಲ್ಲ, ಮತ್ತು ಆರ್ಥಿಕತೆಯ ಸುಧಾರಣೆಗೆ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಸೊ ಇವಾಗ ತುಂಬ ಒಂದು ಫೈನಾನ್ಷಿಯಲ್ ಕ್ರೈಸಿಸ್ ಇರುತ್ತೆ. ಆ ಸಮಯದಲ್ಲಿ ಒಂದು ಎಲೆಕ್ಷನ್ ಬರ್ತಾ ಇದೆ ಅಂತ ಹೇಳಿಬಿಟ್ಟು ಫ್ರೀ ವ್ಯಾಕ್ಸಿನ್ ಕೊಡ್ತೀವಿ, ಈ ರೀತಿಯಾದಂತಹ ಆರ್ಥಿಕ ಹೊರೆ ಇದ್ದರೂ ಕೂಡ ಆರ್ಥಿಕ ಹೊರೆಯನ್ನು ಮಾಡ್ಕೊಂಡು ಕೊಡುವಂತಹ ಅವಶ್ಯಕತೆ ಇರೋದಿಲ್ಲ. ಇವನ್ ಓಕೆ ಕೊಡ್ಬೋದು, ಯಾರಿಗೆ ಫ್ರೀ ವ್ಯಾಕ್ಸಿನ್ಸ್ ಕೊಡ್ಬೋದು, ತುಂಬ ಅವ್ರಿಗೆ ಫೈನಾನ್ಷಿಯಲಿ ತೊಗೊಳಕ್ಕೆ ಆಗಲ್ಲ ಅನ್ನುವಂಥ ಪರಿಸ್ಥಿತಿ ಇದ್ದರೆ ಕೊಡ್ಬೋದು. ಎಲೆಕ್ಷನ್ ಬರಲಿ ಬಿಡಲಿ, ಎಲೆಕ್ಷನ್ ಇದ್ದರೆ ಮಾತ್ರ ಕೊಡಬೇಕು ಅಂತೇನಿಲ್ಲ. ಎಲೆಕ್ಷನ್ ಬರ್ಬೋದು, ಎಲೆಕ್ಷನ್ ಇಲ್ಲದೇ ಇರ್ಬೋದು, ಬಟ್ ಅವರು ಫೈನಾನ್ಷಿಯಲ್ ತುಂಬ ಒಂದು ಕಂಡೀಷನ್ ಕ್ರಿಟಿಕಲ್ ಇದೆ ಅಂದಮೇಲೆ ಕೊಡ್ಬೋದು. ಸೊ ಅದು ಪಾಯಿಂಟ್. ಮತದಾನದ ವೆಚ್ಚಗಳು, ಪಕ್ಷದ ವೆಚ್ಚಗಳು ಇತ್ಯಾದಿಗಳನ್ನು ಪರಿಶೀಲಿಸಲು ಸಹಾಯಕ ಆಗುತ್ತೆ, ಮತ್ತು ಸಾರ್ವಜನಿಕ ಹಣ ಉಳಿತಾಯವಾಗುತ್ತೆ. ಆಡಳಿತಾಧಿಕಾರಿಗಳು ಮತ್ತು ಭದ್ರತಾ ಪಡೆಗಳ ಮೇಲಿನ ಹೊರೆ ಕಡಿಮೆ ಆಗುತ್ತೆ. ಪ್ರತಿ ಸಲ ಎಲೆಕ್ಷನ್ ಇದ್ದಾಗ ಭದ್ರತಾ ಪಡೆ, ಪೊಲೀಸರನ್ನಾಗಿರ್ಬೋದು, CRPF ತುಕಡಿಗಳನ್ನಾಗಿರ್ಬೋದು, ಸೊ ಅವ್ರನ್ನೆಲ್ಲ ಕರ್ಕೊಂಬಂದು ಅವ್ರನ್ನೆಲ್ಲ ನಿಯೋಜನೆ ಮಾಡಿ ಅವ್ರಿಗೂ ಕೂಡ ಅವ್ರ ಮೇಲಿರುವಂಥ ಹೊರೆ ಕೂಡ ಕಡಿಮೆ ಆಗುತ್ತೆ ಒಂದೇ ಸಲ ಎಲೆಕ್ಷನ್ ಮಾಡೋದ್ರಿಂದ. ಸರ್ಕಾರದ ನೀತಿಗಳನ್ನು ಸಮಯೋಚಿತವಾಗಿ ಅನುಷ್ಠಾನಗೊಳಿಸಬಹುದು. ಈ ಒಂದು ಪಾಯಿಂಟನ್ನು ಕೂಡ ನೋಡ್ಕೊಳ್ಳಿ. ಸೊ ಇಷ್ಟೊತ್ತವರೆಗೂ ಏನು ನೋಡಿದ್ರಲ್ಲ, ಇವೆಲ್ಲ ಪ್ರಯೋಜನಗಳು, ಅಡ್ವಾಂಟೇಜಸ್, ಒಂದು ರಾಷ್ಟ್ರ ಒಂದು ಚುನಾವಣೆ ಅನ್ನುವಂಥ ಪರಿಕಲ್ಪನೆಯಿಂದ ಆಗುವಂತಹ ಒಂದು ಅಡ್ವಾಂಟೇಜಸ್ಗಳಿದೆಲ್ಲ. ಸೊ ಆಡಳಿತ ಯಂತ್ರಗಳು ಚುನಾವಣಾ ಪ್ರಚಾರಕ್ಕಿಂತ ಅಭಿವೃದ್ಧಿ ಚಟುವಟಿಕೆಗಳಲ್ಲಿ ಹೆಚ್ಚಾಗಿ ತೊಡಗಿಸಿಕೊಳ್ಳಬಹುದು. ಸೊ ಇದೇನಾಗುತ್ತೆ, ಆಡಳಿತ ಯಂತ್ರಗಳೇನಿದೆ, ಆಡಳಿತ ಯಂತ್ರಗಳು ಮೀನ್ಸ್ ಯಾರು ರೂಲಿಂಗ್ ಪಾರ್ಟೀಸ್ ಏನಿರುತ್ತೆ, ಚುನಾವಣಾ ಪ್ರಚಾರ ಮಾಡೋದಕ್ಕಿಂತ ಅಭಿವೃದ್ಧಿ ಚಟುವಟಿಕೆಗಳಲ್ಲಿ ಹೆಚ್ಚಾಗಿ ತೊಡ್ಕೋಬೋದಾಗುತ್ತೆ. ಸೊ ಇವಾಗ ಒಂದು ಎಲೆಕ್ಷನ್ ಬಂತು ಅಂತಂದರೆ ಎಲ್ಲರೂ ಕೂಡ ಅದೇ ಒಂದು ಉದಾಹರಣೆ ಕೊಡ್ತೀನಿ ನಾನು. ಒಂದು ಬೈ ಎಲೆಕ್ಷನ್ ಇರುತ್ತೆ, ಇವಾಗ ಎಕ್ಸಾಂಪಲ್ ಚಿತ್ರದುರ್ಗದಲ್ಲಿ ಬೈ ಎಲೆಕ್ಷನ್ ಇರುತ್ತೆ. ಆ ಸಮಯದಲ್ಲಿ ಇರುವಂತಹ ಮಿನಿಸ್ಟ್ರುಗಳು ಅಲ್ಲೇ ಇರ್ತಾರೆ, ಎಲ್ಲರೂ ಕೇಂದ್ರ ಸರ್ಕಾರದ ಮಂತ್ರಿಗಳು ಅಲ್ಲೇ ಇರ್ತಾರೆ, ಎಲ್ಲ ಪಾರ್ಟೀಸ್ಗಳ ಮುಖ್ಯಸ್ಥರು ಅಲ್ಲೇ ಇರ್ತಾರೆ. ಬಟ್ ಇವಾಗ ವಿಧಾನಸೌಧದಲ್ಲಿ ಕಮ್ಮಿ ಜನ ಇರ್ತಾರೆ, ಏನು ಡಿಸ್ಕಷನ್ ಇರಲ್ಲ, ಅಭಿವೃದ್ಧಿ ಕಾರ್ಯಗಳಿರಲ್ಲ. ಸೊ ಇಂಥ ಒಂದು ಸಮಸ್ಯೆ ಆಗಲ್ಲ ಯಾವಾಗ ಒಂದು ರಾಷ್ಟ್ರ ಒಂದು ಚುನಾವಣೆ ಅಂತ ಹೋದಾಗ. ಸೊ ಒಂದೇ ಸಲ ಚುನಾವಣೆ ಮಾಡೋದ್ರಿಂದ ಅದು ಸ್ವಲ್ಪ ಸಮಸ್ಯೆ ಬರೋದಿಲ್ಲ. ಎಲ್ಲ ಮಧ್ಯಸ್ಥಗಾರರಿಗೆ ಅಂದರೆ ರಾಜಕೀಯ ಪಕ್ಷಗಳು, ಭಾರತದ ಚುನಾವಣಾ ಆಯೋಗ, ಅರೆ ಸೈನಿಕ ಪಡೆಗಳು ಎಲ್ಲರಿಗೂ ಚುನಾವಣಾ ಸಿದ್ಧತೆಗಾಗಿ ಹೆಚ್ಚಿನ ಸಮಯ ಕೂಡ ಸಿಕ್ಕಂತಾಗುತ್ತೆ. ಇವೆಲ್ಲವೂ ಕೂಡ ಅಡ್ವಾಂಟೇಜಸ್ಗಳು. ಸೊ ನೋಟ್ ಡೌನ್ ಮಾಡ್ಕೋಬೋದು. ನ್ಯೂನ್ಯತೆಗಳೇನಿದೆ, ಡಿಸ್ಅಡ್ವಾಂಟೇಜಸ್ ಏನೇನಿದೆ ಅಂತ ನೋಡೋಣ. ಸ್ಥಳೀಯ ಸಮಸ್ಯೆಗಳು ಮಸುಕಾಗುತ್ತವೆ.
ಏನು ಹಿಂಗಂದರೆ ನ್ಯೂನತೆ, ಒಂದು ರಾಷ್ಟ್ರ ಒಂದು ಚುನಾವಣೆಯಿಂದ ಆಗುವಂತಹ ಡಿಸ್ಅಡ್ವಾಂಟೇಜಸ್ ಏನು? ರಾಜ್ಯ ವಿಧಾನಸಭೆಗಳು ಮತ್ತು ಲೋಕಸಭೆಯ ಚುನಾವಣೆಗಳು ವಿಭಿನ್ನ ವಿಷಯಗಳ ಮೇಲೆ ಹೋರಾಡುತ್ತಿರುವುದನ್ನು ಗಮನಿಸಬಹುದು. ಪ್ರಾದೇಶಿಕ ಪಕ್ಷಗಳು ಸ್ಥಳೀಯ ಸಮಸ್ಯೆಗಳನ್ನು ಗುರಿಯಾಗಿಸಿಕೊಂಡರೆ, ಪ್ರಾದೇಶಿಕ ಪಕ್ಷ ಅಂತಂದರೆ JDS ಇದೆ. ಇವತ್ತು JDS ಅನ್ನೋದು ಪ್ರಾದೇಶಿಕ ಪಕ್ಷ. ಈ ಪ್ರಾದೇಶಿಕ ಪಕ್ಷ ಏನು ಮಾಡುತ್ತೆ, ಇದು ಯೂಶುವಲಿ ವಿಧಾನಸಭೆ ಎಲೆಕ್ಷನ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡುತ್ತೆ. ವಿಧಾನಸಭೆ ಎಲೆಕ್ಷನ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡುತ್ತೆ. ಅವರು ಒಂದು ಸ್ಥಳೀಯ ಸಮಸ್ಯೆಗಳನ್ನು ಗುರಿಯಾಗಿಸ್ಕೋತಾರೆ. ಉದಾಹರಣೆಗೆ ತುಮಕೂರಲ್ಲಿ ನಾವು ನೀರು ಕೊಟ್ಟಿದ್ದೀವಿ, ಅಥವಾ ಮಂಡ್ಯದಲ್ಲಿ ನಾವು ಕೆಲಸ ಮಾಡಿದ್ದೀವಿ, ರಾಮನಗರ ಚನ್ನಪಟ್ಟಣದಲ್ಲಿ ಕೆಲಸ ಮಾಡಿದ್ದೀವಿ. ಈ ರೀತಿಯಾಗಿ ಒಂದು ಪ್ರಾದೇಶಿಕ ಪಕ್ಷ ಹೇಳ್ಕೋಬಹುದು. ಸೊ ಇಲ್ಲಿ ಈ ಒಂದು ಎಸ್ಸೆ ಡಿಸ್ಕಷನ್ ಮಾಡುವಾಗ ಕೇವಲ ಎಕ್ಸಾಂಪಲ್ಸ್ಗಳನ್ನು ಕೊಡ್ತಾ ಇರೋದು ಅಷ್ಟೇ, ನಾಟ್ ಏನೋ ಯಾರನ್ನೋ ಗುರಿಯಾಗಿ ಮಾತಾಡ್ತಾ ಇಲ್ಲ. ಜಸ್ಟ್ ಫಾರ್ ಎಕ್ಸಾಂಪಲ್, ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ಆಗಲಿ ಅಂತ ಅಷ್ಟೇ, ನಥಿಂಗ್ ಮೋರ್. ಸೊ ರಾಷ್ಟ್ರೀಯ ಪಕ್ಷಗಳು ರಾಷ್ಟ್ರೀಯ ಸಮಸ್ಯೆಗಳನ್ನು ಗುರಿಯಾಗಿಸಿಕೊಳ್ಳುತ್ತೆ. ರಾಷ್ಟ್ರೀಯ ಪಕ್ಷಗಳೇನಿರುತ್ತೆ, ರಾಷ್ಟ್ರೀಯ ಸಮಸ್ಯೆಗಳನ್ನು ಗುರಿಯಾಗಿಸಿಕೊಳ್ಳುತ್ತೆ. ಸೊ ಎಕ್ಸಾಂಪಲ್ ಕೊಡ್ತೀನಿ, BJP ಇವತ್ತು ಅಥವಾ ಕಾಂಗ್ರೆಸ್ ಇಬ್ಬರನ್ನ ಅಬ್ಸರ್ವ್ ಮಾಡಿ. ಇವಾಗ BJP ಕಾಂಗ್ರೆಸ್ ಅಂದರೆ ಕಾಂಗ್ರೆಸ್ ಅವ್ರು ಹೇಳ್ತಾರೆ ರಫೇಲ್ ಬಗ್ಗೆ ಮಾತಾಡ್ತಾರೆ. ಆಗ ಇವರು BJP ಅವರು ಕಾಂಗ್ರೆಸ್ ಅವ್ರ ಮೇಲೆ ಏನೋ ಕರಪ್ಷನ್ ಬಗ್ಗೆ ಮಾತಾಡ್ತಾರೆ, ಏನೋ ಸಮ್ವೇರ್ ರಾಷ್ಟ್ರೀಯ ಇಂಪಾರ್ಟೆನ್ಸ್ ಇರುವಂತಹ ಒಂದು ಸಮಸ್ಯೆಗಳನ್ನು ಮಾತಾಡ್ತಾರೆ. ಆದ್ದರಿಂದ ಪ್ರಾದೇಶಿಕ ಸಮಸ್ಯೆಗಳನ್ನು ಸ್ಥಳೀಯ ಪಕ್ಷಗಳು ಬಲವಾಗಿ ಎತ್ತುವ ಸಾಧ್ಯತೆ ಬರೋದಿಲ್ಲ. ಸೊ ಈ ಒಂದು ಪಾಯಿಂಟನ್ನು ಅಬ್ಸರ್ವ್ ಮಾಡಿ. ಯಾವಾಗ ಒಂದು ರಾಷ್ಟ್ರ ಒಂದು ಚುನಾವಣೆ ಅಂತ ಆದರೆ ಪ್ರಾದೇಶಿಕ ಸಮಸ್ಯೆಗಳನ್ನು ಸೊ ಅಪ್ಲಿಫ್ಟ್ ಮಾಡೋಕ್ಕಾಗಲ್ಲ. ಇವಾಗ ಪ್ರಾದೇಶಿಕ ಸಮಸ್ಯೆ ಇದೆ. ಇವತ್ತು ಕರ್ನಾಟಕದಲ್ಲಿ ವಿಧಾನಸಭಾ ಎಲೆಕ್ಷನ್ ಆಗುವಾಗ ಕರ್ನಾಟಕದಲ್ಲಿರುವಂಥ ಯಾವುದೋ ಒಂದು ಚಿಕ್ಕ ಜಿಲ್ಲೆಯಲ್ಲಿ ಒಂದು ಸಮಸ್ಯೆ ಇರುತ್ತೆ. ಆ ಒಂದು ಸಮಸ್ಯೆನ ರೈಸ್ ಮಾಡೋಕ್ಕಾಗಲ್ಲ. ಅಂದರೆ ಅದನ್ನೇ ಸ್ಥಳೀಯ ಸಮಸ್ಯೆಗಳು ಮಸುಕಾಗುತ್ತೆ ಅಂತ ಕೊಟ್ಟಿರೋದು. ಪ್ರಾದೇಶಿಕ ಪಕ್ಷಗಳಿಗೆ ಕಠಿಣ ಸಮಯ ಅಂತ ಏನು, ಪ್ರಾದೇಶಿಕ ಪಕ್ಷಗಳು ಒಂದು ರೀಜನಲ್ ಪಾರ್ಟೀಸ್ಗೆ ಏನಿರುತ್ತೆ ಒಂದು ಪ್ರಾಬ್ಲಮ್, ಯಾವಾಗ ಈ ಒಂದು ದೇಶ ಅಥವಾ ಒಂದು ರಾಷ್ಟ್ರ ಒಂದು ಚುನಾವಣೆಯಲ್ಲಿ ಪ್ರಾದೇಶಿಕ ಪಕ್ಷಗಳಿಗೆ ಚುನಾವಣಾ ವೆಚ್ಚ ಮತ್ತು ಚುನಾವಣಾ ಕಾರ್ಯತಂತ್ರದ ವಿಷಯದಲ್ಲಿ ರಾಷ್ಟ್ರೀಯ ಪಕ್ಷಗಳೊಂದಿಗೆ ಸ್ಪರ್ಧಿಸೋಕೆ ಸಾಧ್ಯವಾಗೋದಿಲ್ಲ. ಸೊ ಅದು ಗೊತ್ತಿರುವಂಥದ್ದು. ಅವ್ರ ಹತ್ರ ಒಂದು ಬಜೆಟ್ ಕಮ್ಮಿ ಇರ್ಬೋದು ಅಥವಾ ದುಡ್ಡು ಕಮ್ಮಿ ಇರ್ಬೋದು. ವಿಧಾನಸಭಾ ಚುನಾವಣೆಗಳು ಸ್ಥಳೀಯ ಸಮಸ್ಯೆಗಳನ್ನು, ವಿಧಾನಸಭಾ ಚುನಾವಣೆ ಏನಿರುತ್ತೆ ಅದೊಂದು ಸ್ಥಳೀಯ ಸಮಸ್ಯೆಗಳು ಮತ್ತು ಸ್ಥಳೀಯ ಮತದಾರರೊಂದಿಗೆ ನಿಕಟ ಸಂಬಂಧ ಹೊಂದಿರುತ್ತೆ. ಇವತ್ತು ಯಾಕಂದರೆ ಹಳ್ಳಿಗಳಲ್ಲಿ ಕೂಡ ಒಂದು ವೋಟ್ಸ್ಗಳು ಬೇಕಾಗುತ್ತೆ. ವಿಧಾನಸಭಾ ಎಲೆಕ್ಷನಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಏನು ಡೆವಲಪ್ಮೆಂಟ್ ಆಗಿದೆ ಅದರ ಮೇಲೆ ಜನ ವೋಟ್ ಹಾಕ್ತಾರೆ. ಸೊ ಅಲ್ಲಿಯೂ ಕೂಡ ಒಂದು ನಿಕಟವಾದಂಥ ಒಂದು ಸಂಬಂಧ ಬೇಕಾಗುತ್ತೆ. ಆದ್ದರಿಂದ ಒಂದು ಬಾರಿ ಚುನಾವಣೆಯನ್ನು ಪ್ರಾದೇಶಿಕ ಪಕ್ಷಗಳು ಸ್ವೀಕರಿಸೋದಿಲ್ಲ, ಅವರು ಬೇಡ ಅಂತ ಹೇಳ್ತಾರೆ, ರೀಜನಲ್ ಪಾರ್ಟೀಸ್. ಚುನಾವಣಾ ಫಲಿತಾಂಶಗಳಲ್ಲಿ ವಿಳಂಬ ಆಗುವಂಥ ಸಾಧ್ಯತೆ ಇರುತ್ತೆ. ಪ್ರಸ್ತುತ ಬಹುತೇಕ ಎಲ್ಲ ಪ್ರಾದೇಶಿಕ ಪಕ್ಷಗಳು ಬ್ಯಾಲೆಟ್ ಪತ್ರಿಕೆಗಳ ಮೂಲಕ ಚುನಾವಣೆ ನಡೆಸಲು ಒತ್ತಾಯಿಸುತ್ತಿರುವಾಗ, ಸೊ ಇವತ್ತು ಏನಾಗ್ತಾ ಇದೆ, ತುಂಬ ನ್ಯೂಸ್ ಪೇಪರಲ್ಲಿ ನೋಡ್ತಾ ಇರಬೇಕಾದ್ರೆ ರೀಜನಲ್ ಪಾರ್ಟೀಸ್ ಏನಿದೆ, ಸೊ ಇಲ್ಲ EVMಸ್ಗಳ ಮೂಲಕ ಎಲೆಕ್ಷನ್ ಮಾಡಬಾರ್ದು, ವೋಟಿಂಗನ್ನು ಮಾಡಬಾರ್ದು, EVMಸ್ಗಳ ಮೂಲಕ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಸ್ಗಳ ಮುಖಾಂತರ ಮಾಡಬಾರ್ದು, ಬ್ಯಾಲೆಟ್ಗಳ ಮುಖಾಂತರ ಮಾಡಿ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ EVMಸ್ಗಳು ಹ್ಯಾಕ್ ಆಗಿದೆ, ಹಾಗೆ ಹೀಗೆ ಅಂತ ತುಂಬ ಒಂದು ರೀಸನ್ಸ್ಗಳನ್ನು ಕೊಡ್ತಾ ಇದ್ದಾರೆ. ಓಕೆ, ಎಕ್ಸೆಟ್ರಾ ರೀಸನ್ಸ್ಗಳನ್ನು ಕೊಡ್ತಿದ್ದಾರೆ. ಓಕೆ, ಪರವಾಗಿಲ್ಲ. ಬಟ್ ಇಂಥ ಒಂದು ಸಮಯದಲ್ಲಿ ಚುನಾವಣೆಗಳನ್ನು ಒನ್ ಟೈಮ್ ಮೋಡ್ನಲ್ಲಿ ನಡೆಸಿದರೆ ಚುನಾವಣಾ ಫಲಿತಾಂಶಗಳನ್ನು ತಡವಾಗಿ ಘೋಷಣೆ ಮಾಡಲಾಗುತ್ತೆ. ಯಾಕಂತಂದರೆ ತುಂಬ ಒನ್ ಟೈಮೇ ಇರುತ್ತಲ್ವ. ಸೊ ಎಲ್ಲರೂ ಆಲ್ ಓವರ್ ಇಂಡಿಯಾ ನಡೀತಾ ಇರುತ್ತೆ. ಹಾಗೆ ಇವನ್ EVMಸ್ಗಳ ಮುಖಾಂತರ ನಡೆದರೆ ಪರವಾಗಿಲ್ಲ, ಮತ್ತೆ ಬ್ಯಾಲೆಟ್ಗಳ ಮುಖಾಂತರ ಮಾಡಿದ್ರೆ ತುಂಬ ಒಂದು ಕೌಂಟಿಂಗ್ ಲೇಟ್ ಆಗುತ್ತೆ, ತುಂಬ ಒಂದು ರಿಸಲ್ಟ್ ಡಿಕ್ಲರೇಷನ್ ಕೂಡ ಲೇಟ್ ಆಗುತ್ತೆ. ಸೊ ಸವಾಲುಗಳೇನಿದೆ, ಚಾಲೆಂಜಸ್ ಏನಿದೆ, ಒಂದು ರಾಷ್ಟ್ರ ಒಂದು ಚುನಾವಣೆ ಇದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಸವಾಲುಗಳೇನಿದೆ? ಭಾರತದ ಸಂಸದೀಯ ವ್ಯವಸ್ಥೆ ಅನುಸರಿಸುವ ಸಂಪ್ರದಾಯಗಳನ್ನು ಪರಿಗಣಿಸಿ ಒಟ್ಟಾಗಿ ಚುನಾವಣೆ ನಡೆಸುವುದು ಒಂದು ಸಮಸ್ಯೆ ಆಗಿರುತ್ತೆ. ಸಂಸದೀಯ ಪದ್ಧತಿ ಇದೆ, ಆ ಕಾರಣಕ್ಕಾಗಿ ಇದೊಂದು ಸಮಸ್ಯೆ ಆಗುತ್ತದೆ. ಸರ್ಕಾರ ಕೆಳಮನೆಗೆ ಜವಾಬ್ದಾರನಾಗಿರುತ್ತದೆ. ಕೆಳಮನೆ ಅಂದರೆ ಲೋಕಸಭೆ ಅಲ್ವಾ, ಸರ್ಕಾರ ಕೆಳಮನೆಗೆ ಜವಾಬ್ದಾರನಾಗಿರುತ್ತದೆ ಮತ್ತು ಸರ್ಕಾರವು ತನ್ನ ಅವಧಿಯನ್ನು ಪೂರ್ಣಗೊಳಿಸುವ ಮೊದಲು ಬೀಳುವಂಥ ಸಾಧ್ಯತೆ ಇರುತ್ತೆ. ಹೌದಲ್ವಾ? ಇವತ್ತೇನಾದರೂ ಮೇಜರ್ ಪಾರ್ಟಿ ಅಥವಾ ಒಂದು ಯಾವುದಾದ್ರೂ ಪಾರ್ಟಿ ಒಂದು ಮೆಜಾರಿಟಿ ತಗೊಳ್ಳಿಲ್ಲ ಅಂತಂದರೆ, ಅಲಯನ್ಸ್ ಮೇಲೆ ಒಂದು ಸರ್ಕಾರವನ್ನು ರಚನೆ ಮಾಡಿದಾಗ ಯಾರಾದರೂ ಬಿಟ್ಟು ಹೋಗ್ತಾರೆ, ಇವತ್ತಿದ್ದವ್ರು ನಾಳೆ ಇರ್ತಾರಿಲ್ಲ ಅಂತ ಗ್ಯಾರಂಟಿ ಕೂಡ ಇಲ್ಲ. ಅದು ಕೂಡ ನೀವು ನೋಡ್ತಾ ಇರ್ತೀರ. ಸ್ವಲ್ಪ MLAಗಳು ಬಿಟ್ಟು ಹೋದರು, MP ಬಿಟ್ಟು ಹೋದರು, ಏನಾದರೂ ಒಂದು ಆಗ್ತಾ ಇರುತ್ತೆ. ಇಂಥ ಒಂದು ಸಮಯದಲ್ಲಿ ಸರ್ಕಾರವನ್ನು ಪೂರ್ಣಗೊಳಿಸುವಂಥ ಸಾಧ್ಯತೆ ಕಡಿಮೆ ಇರುತ್ತೆ. ಸೊ ಮತ್ತು ಸರ್ಕಾರ ಬೀಳುವ ಕ್ಷಣಕ್ಕೆ ಚುನಾವಣೆ ನಡೆಯಬೇಕಾಗುತ್ತೆ. ಈ ವಿಚಾರದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳನ್ನು ಮನವೊಲಿಸುವುದು ಮತ್ತು ಒಟ್ಟುಗೂಡಿಸುವುದು ಕೂಡ ಕಷ್ಟ ಆಗುತ್ತೆ.
ಏಕಕಾಲಕ್ಕೆ ಚುನಾವಣೆ ನಡೆಸಲು ಭಾರತೀಯ ಚುನಾವಣಾ ಆಯೋಗ ಹೆಚ್ಚು ಎಲೆಕ್ಟ್ರಾನಿಕ್ ಮತದಾನ ಯಂತ್ರಗಳು ಮತ್ತು ಮತದಾರರ ಪರಿಶೀಲಿತ ಪೇಪರ್ ಆಡಿಟ್ ಟ್ರಯಲ್ಸ್ಗಳನ್ನು ಒದಗಿಸಬೇಕಾಗುತ್ತೆ. ಒಂದೇ ಟೈಮಲ್ಲಿ ಆಗಬೇಕಾದ್ರೆ ತುಂಬ ಒಂದು EVMಸ್ಗಳನ್ನು ಪರ್ಚೇಸ್ ಮಾಡಬೇಕು ಮತ್ತು ಪೇಪರ್ ಆಡಿಟ್ ಟ್ರಯಲ್ಸ್ಗಳನ್ನು ಪರ್ಚೇಸ್ ಮಾಡಿ ಅದನ್ನು ಕೊಡಬೇಕಾಗುತ್ತೆ. ಒಂದೇ ಟೈಮಲ್ಲಿ ಮಾಡೋದು ಕೂಡ ಸ್ವಲ್ಪ ಬರ್ಡನ್ ಆಗ್ಬೋದು. ಹೆಚ್ಚುವರಿ ಮತದಾನ ಸಿಬ್ಬಂದಿ ಅಂದರೆ ಏನು ಆಫೀಸರ್ಸ್ ಇರ್ತಾರೆ, ಇವನ್ ಟೀಚರ್ಸ್ ಏನಿರ್ತಾರೆ, ಹ್ಯೂಮನ್ ರಿಸೋರ್ಸ್ ಏನು ಬೇಕಾಗುತ್ತೆ ಅದು ಹೆಚ್ಚುವರಿ ಮತದಾನ ಸಿಬ್ಬಂದಿ ಮತ್ತು ಭದ್ರತಾ ವ್ಯವಸ್ಥೆಯ ಅವಶ್ಯಕತೆ ಕೂಡ ಉಂಟಾಗುತ್ತೆ. ಇನ್ನು ಕೆಲವೊಂದು ಸಲಹೆಗಳೇನಿದೆ, ಅಡ್ವೈಸಸ್ ನೋಡೋದಾದರೆ, ಭಾರತವು ಸ್ಥಳೀಯ ಸಂಸ್ಥೆಗಳಿಗೆ ಒಂದೇ ಸಮಯದಲ್ಲಿ ಚುನಾವಣೆ ನಡೆಸುವ ಬಗ್ಗೆ ಯೋಚಿಸಬಹುದು. ಭಾರತ ಏನು ಮಾಡ್ಬೋದು, ಸ್ಥಳೀಯ ಸಂಸ್ಥೆಗಳಿಗೂ ಕೂಡ ಒಂದೇ ಸಮಯದಲ್ಲಿ ಚುನಾವಣೆ ನಡೆಸುವುದರ ಬಗ್ಗೆ ಯೋಚನೆ ಮಾಡಬಹುದು. ರಾಜ್ಯ ವಿಧಾನಸಭೆಗಳ ಅವಧಿಯನ್ನು ಲೋಕಸಭೆಯೊಂದಿಗೆ ಜೋಡಣೆ ಮಾಡಬಹುದು. ರಾಜ್ಯ ವಿಧಾನಸಭೆಗಳ ಅವಧಿಯನ್ನು ಕಡಿಮೆ ಮಾಡಬಹುದು ಮತ್ತು ಅದಕ್ಕೆ ಅನುಗುಣವಾಗಿ ಹೆಚ್ಚಿಸಬಹುದು. ಹಾಗೆ ಮಾಡಲು ಸಂವಿಧಾನದ 83, 85, 172, 174 ಮತ್ತು 356ನೇ ವಿಧಿಗಳನ್ನು ತಿದ್ದುಪಡಿ ಮಾಡಬೇಕಾಗುತ್ತೆ. ಸೊ ಟೈಮನ್ನು ಆಲ್ಟ್ರ್ ಮಾಡೋಕ್ಕೆ ಸಂವಿಧಾನದ ಕೆಲವೊಂದು ಆರ್ಟಿಕಲ್ಸ್ಗಳನ್ನು ತಿದ್ದುಪಡಿ ಮಾಡಬೇಕಾಗುತ್ತೆ, ವಿಧಿಗಳನ್ನು ತಿದ್ದುಪಡಿ ಮಾಡಿ ಅದನ್ನು ಸರಿಪಡಿಸಬೇಕಾಗುತ್ತೆ. ಭಾರತದಲ್ಲಿ ಸಂಸತ್ತಿನ ಸರ್ಕಾರದ ರೂಪದಿಂದಾಗಿ ದಿನಾಂಕಗಳನ್ನು ನಿಗದಿಪಡಿಸುವುದು ಕಾರ್ಯಸಾಧ್ಯವಲ್ಲ, ಅದು ಅಷ್ಟೊಂದು ಈಸಿ ಅಲ್ಲ. ಆದ್ದರಿಂದ ಒಂದು ಆಮೂಲಾಗ್ರ ಪರಿಹಾರವೆಂದರೆ ಒಂದು ಸೊಲ್ಯೂಷನ್ ಏನು ಅಂದರೆ ಅಧ್ಯಕ್ಷರ ಸರ್ಕಾರದ ಸ್ವರೂಪಕ್ಕೆ ಬದಲಾಗುವುದು. ಅಲ್ಲಿ ರಾಷ್ಟ್ರಪತಿಗಳ ಸದನಕ್ಕೆ ಜವಾಬ್ದಾರರಾಗಿರೋದಿಲ್ಲ. ಲೋಕಸಭೆ ಮತ್ತು ರಾಜ್ಯಸಭೆಯ ಚುನಾವಣೆಗಳನ್ನು ಜೋಡಣೆ ಮಾಡಲಾಗುತ್ತೆ. ಲೋಕಸಭೆ ಮತ್ತು ರಾಜ್ಯಸಭೆಯ ಒಂದು ಚುನಾವಣೆಗಳನ್ನು ಕೂಡ ಜೋಡಣೆ ಮಾಡಲಾಗುತ್ತೆ. ಒಂದು ಮತದಾರರ ಪಟ್ಟಿ ಅಂದರೆ ಏನು? ಲೋಕಸಭೆ, ವಿಧಾನಸಭೆ ಇತರೆ ಚುನಾವಣೆಗಳಿಗೆ ಕೇವಲ ಒಂದು ಮತದಾರರ ಪಟ್ಟಿಯನ್ನು ಬಳಸಬೇಕು. ಇದಕ್ಕೆ ಒಂದು ಮತದಾರರ ಪಟ್ಟಿ ಅಂತ ಕರಿತೀವಿ. ಎಲ್ಲದಕ್ಕೂ ಕೂಡ ಒಂದೇ ಮತದಾರರ ಪಟ್ಟಿಯನ್ನು, ಒಂದು ವೋಟರ್ ಲಿಸ್ಟನ್ನು ರೆಡಿ ಮಾಡ್ತಾರೆ. ಸೊ ಲೋಕಸಭೆಗೂ ಅದೇ ಇರುತ್ತೆ, ವಿಧಾನಸಭೆಗೂ ಅದೇ ಇರುತ್ತೆ, ಇತರ ಚುನಾವಣೆಗಳಿಗೂ ಕೂಡ ಒಂದೇ ಒಂದು ವೋಟರ್ ಲಿಸ್ಟ್ ಅಂತ ರೆಡಿ ಮಾಡಬೇಕು ಅಂತ. ಪ್ರಯೋಜನಗಳೇನೇನಿದೆ? ಪ್ರತ್ಯೇಕ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸೋದ್ರಿಂದ ನಕಲು ಮಾಡುವಂತಹ ಪ್ರಯತ್ನ ಮತ್ತು ಖರ್ಚು ಕೂಡ ಆಗುತ್ತೆ. ನಕಲು ಮಾಡಬಹುದು, ಇವನ್ ಖರ್ಚು ಕೂಡ ಕಡಿಮೆ ಆಗುತ್ತೆ. ಪ್ರಯೋಜನ ಏನು? ಒಂದೇ ಪಟ್ಟಿ ಮಾಡೋದ್ರಿಂದ ಖರ್ಚು ಕಡಿಮೆ ಆಗುತ್ತೆ, ಪ್ಲಸ್ ನಕಲು ಮಾಡೋದನ್ನು ತಪ್ಪಿಸ್ತೀವಿ. ಕಾಪಿ ಮಾಡೋದನ್ನು ತಪ್ಪಿಸ್ಬೋದು. ಸಾಮಾನ್ಯ ಮತದಾರರ ಪಟ್ಟಿ ಅಪಾರ ಪ್ರಮಾಣದ ಶ್ರಮ ಮತ್ತು ವೆಚ್ಚವನ್ನು ಉಳಿಸುತ್ತೆ. ಒಂದೇ ಮತದಾರರ ಪಟ್ಟಿಯನ್ನು ಮಾಡೋದ್ರಿಂದ ಇವನ್ ಎಫರ್ಟ್, ನಮ್ಮ ಒಂದು ಟೈಮನ್ನು ಕೂಡ ಒಂದು ಸೇವ್ ಆಗುತ್ತೆ. ಇವನ್ ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ, ವೆಚ್ಚ ಕೂಡ ಕಡಿಮೆ ಆಗುತ್ತೆ. ಇದರ ಸವಾಲುಗಳೇನೇನಿದೆ? ಇದಕ್ಕೆ ಏನೇನು ಸವಾಲುಗಳಿದೆ? ಪುರಸಭೆ ಮತ್ತು ಪಂಚಾಯತ್ ಚುನಾವಣೆಗಳಿಗೆ ರಾಜ್ಯ ಸರ್ಕಾರಗಳು ತಮ್ಮ ಕಾನೂನುಗಳನ್ನು ತಿರುಚಲು ಮತ್ತು ಚುನಾವಣಾ ಆಯೋಗ ಮತದಾರರ ಪಟ್ಟಿಯನ್ನು ಅಳವಡಿಸಿಕೊಳ್ಳಲು ಮನವೊಲಿಸಬೇಕಾಗುತ್ತೆ. ಇದು ಮನವೊಲಿಸೋದೇ ಮೊದಲ ಸವಾಲು. ಒಂದೇ ಮತದಾರರ ಪಟ್ಟಿಯನ್ನು ಸಿದ್ಧತೆ ಮಾಡೋಕ್ಕೆ ಫಸ್ಟ್ ಸವಾಲು ಏನಂತಂದರೆ, ಪುರಸಭೆ ಮತ್ತು ಪಂಚಾಯತ್ ಚುನಾವಣೆಗಳಿಗೆ ರಾಜ್ಯ ಸರ್ಕಾರಗಳೇನಿದೆ ತಮ್ಮ ಕಾನೂನುಗಳನ್ನು ತಿರುಚಬೇಕಾಗುತ್ತೆ ಅಥವಾ ಚುನಾವಣಾ ಆಯೋಗ ಮತದಾರರ ಪಟ್ಟಿಯನ್ನು ಅಳವಡಿಸಿಕೊಳ್ಳೋಕೆ ಮನವೊಲಿಸಬೇಕಾಗುತ್ತೆ. ಬೃಹತ್ ಒಮ್ಮತವನ್ನು ನಿರ್ಮಿಸುವ ಒಂದು ವ್ಯಾಯಾಮದ ಅಗತ್ಯ ಕೂಡ ಇದೆ. ಒಂದೇ ರೀತಿಯಾದಂತಹ ಒಪಿನಿಯನ್ ಕೂಡ ಕ್ರಿಯೇಟ್ ಮಾಡಬೇಕಾಗತ್ತೆ. ಇನ್ನು ಉಪಸಂಹಾರ, ಕನ್ಕ್ಲೂಷನನ್ನು ನೋಡೋಣ. ಚುನಾವಣಾ ಆಯೋಗ ಮತದಾರರ ಪಟ್ಟಿಯನ್ನು ರಾಜ್ಯ ಚುನಾವಣಾ ಆಯೋಗದ ವಾರ್ಡ್ಗಳಿಗೆ ಹೊಂದುವ ರೀತಿಯಲ್ಲಿ ಮಾಡಬೇಕಾಗಿದೆ. ಚುನಾವಣಾ ಆಯೋಗ ಏನಿದೆ ಮತದಾರರ ಪಟ್ಟಿಯನ್ನು ರಾಜ್ಯ ಚುನಾವಣಾ ಆಯೋಗದ ವಾರ್ಡ್ಗಳಿಗೆ ಹೊಂದುವ ರೀತಿಯಲ್ಲಿ ಮಾಡಬೇಕಾಗಿದೆ. ಇದು ಸ್ವಲ್ಪ ಕಷ್ಟಕರವಾದ ಕೆಲಸ, ಆದರೆ ತಂತ್ರಜ್ಞಾನದ ಬಳಕೆಯಿಂದ ಇದನ್ನು ಮಾಡಬಹುದು. ಪ್ರತಿ ಕೆಲವು ತಿಂಗಳಿಗೊಮ್ಮೆ ವಿವಿಧ ಸ್ಥಳಗಳಲ್ಲಿ ಚುನಾವಣೆಗಳು ನಡೆಯುತ್ತವೆ ಮತ್ತು ಇದು ಅಭಿವೃದ್ಧಿ ಕಾರ್ಯಗಳಿಗೆ ಅಡ್ಡಿಯಾಗುತ್ತೆ. ಆದ್ದರಿಂದ ಪ್ರತಿ ಕೆಲವು ತಿಂಗಳಿಗೊಮ್ಮೆ ಅಭಿವೃದ್ಧಿ ಕಾರ್ಯಗಳ ಮೇಲೆ ಮಾದರಿ ನೀತಿ ಸಮಿತಿಯ ಪ್ರಭಾವವನ್ನು ತಡೆಗಟ್ಟುವ ಸಲುವಾಗಿ ಆಲೋಚನೆಯ ಬಗ್ಗೆ ಆಳವಾದ ಚರ್ಚೆ ಮತ್ತು ಅಧ್ಯಯನ ನಡೆಸುವಂತಹ ಕೂಡ ಅಗತ್ಯ ಇದೆ. ದೇಶಕ್ಕೆ ಒಂದು ರಾಷ್ಟ್ರ ಒಂದು ಚುನಾವಣೆ ಬೇಕೋ ಬೇಡವೋ ಎಂಬ ಬಗ್ಗೆ ಒಮ್ಮತ ಇರಬೇಕಾಗುತ್ತೆ. ಕೇವಲ ಒನ್ ಸೈಡ್ ಡಿಸಿಷನನ್ನು ತಗೋಬಾರ್ದು. ಎಲ್ಲ ಒಂದು ಆ್ಯಂಗಲ್ಸ್ಗಳಲ್ಲಿ ಥಿಂಕ್ ಮಾಡಿ ಡಿಸಿಷನನ್ನು ತಗೋಬೇಕಾಗುತ್ತೆ. ಎಲ್ಲ ರಾಜಕೀಯ ಪಕ್ಷಗಳು ಈ ಬಗ್ಗೆ ಚರ್ಚಿಸಲು ಕನಿಷ್ಠ ಸಹಕರಿಸಬೇಕು. ಚರ್ಚೆ ಪ್ರಾರಂಭವಾದ ನಂತರ ಸಾರ್ವಜನಿಕ ಅಭಿಪ್ರಾಯಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಕು. ಸಾರ್ವಜನಿಕ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡಬೇಕಾಗುತ್ತೆ. ಇಷ್ಟು ಇವತ್ತಿನ ಟೆಸ್ಟ್ನ ಡಿಸ್ಕಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾವು ಮಾಡುವಂಥ ಎಲ್ಲ ವಿಡಿಯೋಸ್ಗಳ ಒಂದು ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಹಾಗೆ ನಮ್ಮ ಒಂದು ಕೋರ್ಸ್ ಆಲ್ರೆಡಿ ಹೇಳಿರುವ ಹಾಗೆ ಈಗೇನು ಎಸ್ಸೆ ನೋಡಿದ್ರಲ್ವ, ಈ ಎಸ್ಸೆ ಡಿಸ್ಕಷನ್ನ ಒಂದು PDF ಕೂಡ ಅವೈಲೇಬಲ್ ಇರುತ್ತೆ. ಬಟ್ ಅದು ಪೇಯ್ಡ್ ಕೋರ್ಸ್ ಮೆಂಬರ್ಸ್ಗೆ ಮಾತ್ರ PDF ಅವೈಲೇಬಲ್ ಇರುತ್ತೆ. 850 ರುಪೀಸನ್ನು ಪೇ ಮಾಡುವುದರ ಮುಖಾಂತರ ರಿಜಿಸ್ಟರ್ ಆಗ್ಬೋದು. ಇಂಡಿವಿಜುವಲ್ ಗೈಡೆನ್ಸ್, ನೋಟ್ಸ್, ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್, ಸೈನ್ಸ್, ಟೆಸ್ಟ್ ಸಿರೀಸ್ಗಳ ಒಂದು PDF
ಹಾಗೆ ಎಸ್ಸೆ PDF ಟ್ರಾನ್ಸ್ಲೇಷನ್ಗಳ ಒಂದು PDF ಕೂಡ ಅವೈಲೇಬಲ್ ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ 7795014409ಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಅಂತ ಹೇಳ್ತಾ, ಸೊ ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.